ನಮಸ್ಕಾರ, ನನ್ನ ಹೆಸರು ಜಗದೀಶ್ ನಡ್ನಳ್ಳಿ ಅಂತ. ನಾನು ಸಿನಿಮಾ ನಿರ್ದೇಶಕ, ಮೂಲತಃ ಬರಹಗಾರ. ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಮುಂಚೆ ಸೀರಿಯಲ್ಗೆ ಬರೀತಾ ಇದ್ದೆ, ಟಿ ಎನ್ ಸೀತಾರಾಮ್ ಸೀರಿಯಲ್ಗೆ 2000 ಬ್ಯಾಕ್ ಇನ್ 2006-7 ಅಂತ ಈ ಥರಲ್ಲಿ. ಆಮೇಲೆ ಉಪ್ಪಿ ಸರ್ ಜೊತೆ ಸೂಪರ್ ಮಾಡಿದ್ದೀನಿ. ರೀಸೆಂಟಾಗಿ UI ಅಲ್ಲೂ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ. ಸೊ ಈ ಕಾರ್ಯಕ್ರಮ ಬಂದುಬಿಟ್ಟು ಮಿಸ್ಟೇಕ್ಸ್ ಆಫ್ ಫಸ್ಟ್ ಟೈಮ್ ಸಿನಿಮಾ ಮೇಕರ್ ಅಂತ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಲ್ಲಿದ್ದೀನಿ. ಸೊ ಒಂದು ಸಿನಿಮಾ ಮಾಡಿ ಒಂದು ಫೇಲ್ಯೂರ್ನ ಅನುಭವಿಸಿರೋದ್ರಿಂದ ಸೊ ಆ ಮಿಸ್ಟೇಕ್ಗಳ ಬಗ್ಗೆ ನಾನು ನಿಮಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಅಂದರೆ ಫಸ್ಟ್ ಮಿಸ್ಟೇಕು, ಒಬ್ಬ ಸಿನಿಮಾ ಮೇಕರ್ ಒಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಫಸ್ಟ್ ಮಿಸ್ಟೇಕ್ ಏನು ಮಾಡ್ತಾನೆ ಅಂದರೆ ಟೀಮ್ನ ಸರಿಯಾಗಿ ಚೂಸ್ ಮಾಡಲ್ಲ. ಸೊ ಫಸ್ಟ್ ಒನ್ ಈಸ್ ಟೀಮ್. ಸೊ ಟೀಮ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಸಿನಿಮಾ ಕತೆ ಬಂತು ಅಥವಾ ಯಾರೋ ಇನ್ವೆಸ್ಟರ್ ಸಿಕ್ಕರು, ಟಕ್ಕಂತ ಸಿನಿಮಾಟೋಗ್ರಾಫರ್ನ ಹುಡುಕಿದೆ, ಆರ್ಟ್ ಡೈರೆಕ್ಟರ್ನ ಹುಡುಕಿದೆ, ಅಸೋಸಿಯೇಟ್ನ ಹುಡುಕಿದೆ, ಈ ಥರ ಒಂದೇನೋ ಟೀಮ್ ಸುಮ್ಮನೆ ಒಂದು ಫಾರ್ಮ್ ಮಾಡಿಬಿಟ್ಟು ಸಿನಿಮಾ ಮಾಡಿಬಿಡೋದು ಅಂತ ಇರುತ್ತೆ. ಸೊ ಬಟ್ ಅದು ತಪ್ಪಾಗುತ್ತೆ. ಒಬ್ಬ ನಿರ್ದೇಶಕ ಒಂದು ಕಥೆಯಾಗಿ ಒಬ್ಬ ಪ್ರೊಡ್ಯೂಸರ್ ಸಿಕ್ಕ ಮೇಲೆ ಸಿಗೋಕ್ಕಿಂತ ಮುಂಚೆನೂ ಕೂಡ ಒಂದು ಟೀಮ್ ಜೊತೆ ಒಂದು ಸಣ್ಣ ಅಟ್ಲೀಸ್ಟ್ ಒಂದು 3-4 ಜನರ ಟೀಮ್ ಜೊತೆ ಟ್ರಾವೆಲ್ ಮಾಡಬೇಕು. ಅವ್ರ ಜೊತೆ ಅವ್ರು ಹೇಗೆ ಸಜೆಷನ್ಸ್ ಕೊಡ್ತಾರೆ ನಿಮ್ಮ ಕತೆಗಾಗಲಿ, ನಿಮ್ಮ ಒಂದು ವಿಜುವಲ್ ಅಪಿಯರೆನ್ಸ್ಗಾಗಲಿ. ಸೊ ಇದನ್ನೆಲ್ಲ ಡಿಸ್ಕಷನ್ ಆಗ್ತಾ ಇರಬೇಕು, ಒಂದು ಬಾಂಡಿಂಗ್ ಬೆಳೆದಿರಬೇಕು ಆ ಟೀಮ್ ಜೊತೆ. ಅಂದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಥಾಟ್ಸ್ಗಳು ಮ್ಯಾಚ್ ಆಗೋದು ಅಥವಾ ಆ ಡಿಫ್ರೆನ್ಸಸ್ಗಳು ಅಂದರೆ ವ್ಯತ್ಯಾಸಗಳು ಗೊತ್ತಾಗೋದು, ಇದೆಲ್ಲ ಒಂದು ಅಗ್ನಿ ಪರೀಕ್ಷೆ ದಾಟ್ಬಿಡ್ತೀರ ನೀವು ಪ್ರೊಡ್ಯೂಸರ್ ಅಂತ ಸಿಗೋಕ್ಕಿಂತ ಮುಂಚೆನೇ. ಸೊ ಆವಾಗ ನಿಮ್ಗೆ ಸಿನಿಮಾ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಟೀಮ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇರೋದ್ರಿಂದ ಎಲ್ಲ ಪ್ರೊಸೆಸ್ಗಳು ಈಸಿ ಆಗ್ತವೆ. ಅಲ್ಲಿ ನೀವು ಸಿನಿಮಾಟೋಗ್ರಾಫರ್ ಯಾಕೆ ಆ ಥರ ಬಿಹೇವ್ ಮಾಡ್ತಾ ಇದ್ದಾನಂತೆ ಸಿನಿಮಾಟೋಗ್ರಾಫರ್ಗೆ ಗೊತ್ತಾಗುತ್ತೆ, ಸಿನಿಮಾಟೋಗ್ರಾಫರ್ ಡೈರೆಕ್ಟರ್ದು ಗೊತ್ತಾಗುತ್ತೆ, ಬೇರೆ ಟೀಮ್ದು ಗೊತ್ತಾಗುತ್ತೆ. ಈ ಥರ ಒಂದು ಈಸಿ ಒಂದು ಪ್ರೊಸೆಸ್ ಆಗಿಬಿಡುತ್ತೆ. ಸೊ ಟೀಮ್ ಭಾಳ ಇಂಪಾರ್ಟೆಂಟು. ಸೆಕೆಂಡ್ ಬಂದುಬಿಟ್ಟು ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ. ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಡೈರೆಕ್ಟ್ರು ಹೇಳೋದೇ, ಎಲ್ಲದರಲ್ಲೂ ಸೇರಿಸೇ ಇರ್ತಾರೆ, ಮಿಸ್ಟೇಕ್ ಮಾಡೇ ಇರ್ತಾರೆ. ಸೊ ಅದಕ್ಕೆ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ. ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತ, ಸ್ಟೋರಿಗಿಂತ ನನ್ನ ಒಂದು ಅನಿಸಿಕೆಯಲ್ಲಿ ಸ್ಕ್ರೀನ್ ಪ್ಲೇ ಬಹಳ ಮುಖ್ಯ ಆಗುತ್ತೆ. ಚಿತ್ರಕಥೆ, ನಾವು ಕನ್ನಡದಲ್ಲಿ ಚಿತ್ರಕಥೆ ಅಂತೀವಿ, ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಈಗ ಜಗತ್ತಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ನಂತರ ದೇಶಗಳಲ್ಲಿ, ರಾಜ್ಯಗಳಲ್ಲಿ ಎಲ್ಲ ಕಡೆ ವರ್ಷಕ್ಕೆ ಒಂದು ಲಕ್ಷ ಫಿಲ್ಮ್ ಆಗ್ತಾ ಇದ್ದಾವೆ. ಮುಂಚೆ ಏನಾಗಿರೋದು ಅಂತಂದರೆ, ಈಗ ಸಿನಿಮಾ ಸ್ಟಾರ್ಟ್ ಆಗಿ ಅಂತ ನಾವು ತಗೊಂಡ್ರೆ ಕತೆಗಳೇ ಕಮ್ಮಿ ಆಗ್ತಾ ಇರೋದು. ಎಲ್ಲೋ ಇಲ್ಲೋ ಒಂದು 10-12 ಸಿನಿಮಾ ಈ ಥರ ಆಗ್ತಿರ್ಬೋದೇನೋ. ಆವಾಗ ಕತೆಗಳು ಎಲ್ಲನೂ ಯೂನಿಕ್ ಅನ್ನಿಸ್ತಾ ಇದ್ವು. ಈಗ ನಿಮಗೆ ಬೇರೆ ಬೇರೆ ಥರ ಜಾನರ್ಸ್ ಆಗಿಬಿಟ್ಟಿದೆ. ಈವನ್ ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಬಂದುಬಿಟ್ಟು ಅವರು ಕತೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಇಟ್ ಈಸ್ ವೆರಿ ಚಾಲೆಂಜಿಂಗ್ ಟು ಫೈಂಡ್ ಅ ನ್ಯೂ ಟೈಪ್ ಆಫ್ ಸ್ಟೋರಿ. ಒಂದು ಹೊಸ ಕತೆ ಹುಡುಕೋದು ದೊಡ್ಡ ಚಾಲೆಂಜಿಂಗ್ ವಿಷಯ. ಸೊ ಹೀಗಾಗಿ ನೀವು ಕತೆಗಿಂತ ಈಗಿನ ಒಂದು ಪರಿಸ್ಥಿತಿನಲ್ಲಿ ಸ್ಕ್ರೀನ್ ಪ್ಲೇ, ಚಿತ್ರಕಥೆ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ. ಸೊ ಹೀಗಾಗಿ ನೀವು ಕಥೆನಲ್ಲಿ ನೀವು ಮಾಡಿದಾಗ ಅಲ್ಲಿ ಏನು ವೀಕ್ನೆಸ್ಗಳಿದ್ದಾವೆ, ವೀಕ್ ಪಾಯಿಂಟ್ಸ್ಗಳಿದ್ದಾವೆ, ಅದನ್ನು ಗುರುತು ಹಚ್ಚೋ ಒಂದು ಬುದ್ಧಿಮತ್ತೆ ನೀವು ಬೆಳೆಸ್ಕೋಬೇಕು, ಒಂದು ಇಂಟೆಲಿಜೆನ್ಸ್ ನೀವು ಬೆಳೆಸ್ಕೋಬೇಕು, ಅಥವಾ ಆ ಇಂಟೆಲಿಜೆನ್ಸ್ನ ನಿಮಗೆ ಹೇಳೋರು ಅಕ್ಕಪಕ್ಕದಲ್ಲಿ ಇರಬೇಕು. ಸೊ ಅವಾಗ ಏನಾಗುತ್ತೆ, ಸ್ಕ್ರೀನ್ ಪ್ಲೇ ತುಂಬ ಟೈಟ್ ಆಗುತ್ತೆ. ಸೊ ಸ್ಕ್ರೀನ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೋರಿ ನೀವು ಮಾಡ್ತೀರಾ, ಕೆಲವು ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವು ಭಾಳ ವೀಕ್ ಸ್ಟೋರಿ ಇರೋ ಸಿನಿಮಾಗಳು ಸಖತ್ ಸ್ಕ್ರೀನ್ ಪ್ಲೇದಿಂದ ಹಿಟ್ ಆಗಿರೋದಿದೆ. ಯಾವಾಗಲೂ ಕತೆ ವೀಕ್ ಇದ್ದಾಗ ಸ್ಕ್ರೀನ್ ಪ್ಲೇ ಟೈಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ನೀವು ಬರೀ ಕತೆ ತುಂಬ ಚೆನ್ನಾಗಿದ್ದು ಸ್ಕ್ರೀನ್ ಪ್ಲೇನ ಏನೂ ಮಾಡದೇ ಇದ್ದಾಗ ಕತೆ ಓಡಿಸ್ಕೊಂಡು ಹೋಗಿದೆ ಹೊರತು ಸ್ಕ್ರೀನ್ ಪ್ಲೇ ಯಾವತ್ತೂ ಮೋಸ ಮಾಡಿಲ್ಲ ಅಂತ ಒಂದು ನನ್ನ ಅನಿಸಿಕೆ. ಥರ್ಡ್ ಬಂದುಬಿಟ್ಟು ಪ್ರೊಡ್ಯೂಸರ್ ಅಥವಾ ಇನ್ವೆಸ್ಟರ್ಸ್ ಅಂತ ನೀವು ಹೇಳ್ಬೋದು. ಏನಾಗುತ್ತೆ ಅಂತಂದರೆ, ನಮಗೆ ಡೈರೆಕ್ಟ್ರು ಕತೆ ಮಾಡಿದವನು ಕತೆ ಎಲ್ಲ ಮಾಡ್ಕೊಂಡಿರ್ತಾನೆ, ಒಂದು ಟೀಮು ಮಾಡ್ಬೋದು, ಸ್ಕ್ರೀನ್ ಪ್ಲೇನೂ ಟೈಟ್ ಮಾಡ್ಕೋಬೋದು. ಪ್ರಾಬ್ಲಮ್ ಏನಾಗುತ್ತೆ, ಹುಡುಕಿ ಪ್ರೊಡ್ಯೂಸರ್ ಯಾವತ್ತೂ ಒಬ್ಬ ಸಿಕ್ಬಿಡ್ತಾನೆ. ಸಿಕ್ಕ ತಕ್ಷಣ ಒಂದು ಉತ್ಸಾಹ ಉಟ್ಕೊಂಡ್ಬಿಡುತ್ತೆ ಮೈಂಡ್, ಮಾಡಿಬಿಡೋಣ ಈಗ ಟಕ್ ಅಂತ ಹೇಳ್ಬಿಟ್ಟು. ಅವಾಗ ಏನಾಗುತ್ತೆ ಅಂದರೆ, ನೀವು ಬೇಗ ಪ್ರೊಸೆಸ್ ಸ್ಟಾರ್ಟ್ ಮಾಡಿಬಿಡ್ತೀರ ಸಿನಿಮಾದ್ದು. ಆಮೇಲೆ ನಿಮ್ಮ ಇನ್ವೆಸ್ಟರ್ನ ಮತ್ತು ಪ್ರೊಡ್ಯೂಸರ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಅದು ತಪ್ಪು ಅಂತ ನಾನು ಹೇಳೋದು. ನೀವು ಒಂದು ಸತಿ ಪ್ರೊಡ್ಯೂಸರ್ ಒಬ್ಬ ಇನ್ವೆಸ್ಟರ್ ಸಿಕ್ಕ ಅಂತಂದರೆ ಅವನ ಜೊತೆ ಇಲ್ಲ ಅಂದರೂ ಒಂದು 3 ತಿಂಗಳು ಟ್ರಾವೆಲ್ ಮಾಡಬೇಕು. ಇದು
ಒಬ್ಬ ಡೈರೆಕ್ಟ್ರಿಗೂ ಅನ್ವಯಿಸುತ್ತೆ, ಆ ಇನ್ವೆಸ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ಗೂ ಅನ್ವಯಿಸುತ್ತೆ. ಒಬ್ಬ ಪ್ರೊಡ್ಯೂಸರು ಕೂಡ ಒಬ್ಬ ಡೈರೆಕ್ಟರ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ನು ಯಾರು, ಯಾಕೆ ಸಿನಿಮಾ ಮಾಡ್ತಾ ಇದ್ದಾನೆ, ಅವನ ಉದ್ದೇಶ ಏನು, ಸೊ ಅದೆಲ್ಲ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇದು ನಾನು ಹೇಳ್ತಾ ಇರೋದು ಏನೆಲ್ಲ 100% ಗೊತ್ತಾಗ್ಬಿಡುತ್ತೆ ಅಂತಲ್ಲ, ಬಟ್ ಅಟ್ಲೀಸ್ಟ್ ಒಂದು ಐಡಿಯಾ ಸಿಗುತ್ತೆ. ಒಬ್ಬ ಡೈರೆಕ್ಟ್ರಿಗೆ ಅವನು ಎಷ್ಟು ಪ್ಯಾಷನೇಟ್ ಆಗಿದ್ದಾನೆ ಸಿನಿಮಾ ಮಾಡೋಕ್ಕೆ, ಎಷ್ಟು ಅವ್ನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾನೆ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟ್ರಿಗೆ ಬಜೆಟ್ ಕೇಳೋದೇ ತಪ್ಪು ನನ್ನ ಪ್ರಕಾರ. ಯಾಕಂದರೆ ಒಬ್ಬ ಬಜೆಟ್ ಡೈರೆಕ್ಟ್ರ್ ಬಂದವನು ಅವನು ಮಾಡೋದು ಏನಂತಂದರೆ ಕ್ರಿಯೇಟಿವ್ ಕೆಲಸ, ಒಂದು ರಚನಾತ್ಮಕ ಕೆಲಸ ಅವ್ನು ಮಾಡ್ತಾ ಇರೋದು. ಅವನಿಗೆ ಹೋಗ್ಬಿಟ್ಟು ನೀವು ಫೈನಾನ್ಷಿಯಲ್ ಕೆಲಸ ಕೇಳಿಬಿಟ್ರೆ ಅವನು 100% ತಪ್ಪು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಫೈನಾನ್ಷಿಯಲಿ ಸೌಂಡ್ ಆದವನು ಕತೆ ಮಾಡೋದ್ರಲ್ಲಿ ಫೇಲ್ ಆಗ್ತಾನೆ, ತುಂಬ ಕತೆ ಚೆನ್ನಾಗಿ ಮಾಡೋನು ದುಡ್ಡಲ್ಲಿ ಫೇಲ್ ಆಗ್ತಾನೆ. ಸೊ ಹೀಗಾಗಿ ಬಜೆಟ್ ಅಂತ ಬಂದಾಗ ಅದು ಪ್ರಾಬ್ಲಮ್ಗಳು ಆಗೇ ಆಗ್ತವೆ. ಆವಾಗ ನಿಮಗೆ ಇನ್ವೆಸ್ಟರು ನಿಮಗೆ ಏನಪ್ಪ ಇಷ್ಟು ಖರ್ಚು ಮಾಡ್ತಾಯಿದೆ, ಅಷ್ಟು ಖರ್ಚು ಮಾಡ್ತಾಯಿದೆ ಅಂತ ಕೂರೋ ಸಾಧ್ಯತೆಗಳಿದೆ. ಬಟ್ ಆ ಇನ್ವೆಸ್ಟರು ನಿಮ್ಮ ಕತೆನ ಅರ್ಥ ಮಾಡಿಕೊಂಡ್ರೆ ಅವನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಹೌದು, ಈ ಕತೆಗೆ ಇಷ್ಟು ಬೇಕು, ಅವನು ಮಾಡ್ತಾಯಿದ್ದೀನಿ ಅಂತ. ಸೊ ಹೀಗಾಗಿ ಪ್ರೊಡ್ಯೂಸರ್ ಜೊತೆ ಒಂದಷ್ಟು ದಿವಸ ಟ್ರಾವೆಲ್ ಮಾಡಿ ಅವ್ರು ಏನಕ್ಕೆ ಇದಕ್ಕೆ ಮಾಡ್ತಾರೆ, ನಿಮ್ಮ ಕತೆಗೆ ಏನು ಬೇಕು, ನೀವು ಏನು ಬಜೆಟ್ ಹಾಕಿದ್ದೀರಾ ಅದನ್ನು ಅರ್ಥ ಮಾಡಿಸಿ ಮುಂದೆ ಸಿನಿಮಾ ಮಾಡೋವಾಗ ಹೆಚ್ಚು ಕಮ್ಮಿ ಆದ್ರೂ ಅಲ್ಲಿ ಅವನು ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇಲ್ಲ ಅಂತಂದರೆ ತುಂಬ ಏನಂತಾರೆ ವಿರೋಧಾಭಾಸಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಮೂರನೇದಾಯಿತು. ಏನಂದರೆ ಟೀಮ್ ಆಯಿತು, ಕತೆ ಮಾಡಿದ್ರಿ, ಪ್ರೊಡ್ಯೂಸರ್ ಹುಡುಕಿದ್ರಿ, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀರಾ. ಶೂಟಿಂಗ್ ಸ್ಟಾರ್ಟ್ ಮಾಡೋದು ಯಾವಾಗ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕತೆ ಬಗ್ಗೆ, ಶೂಟಿಂಗ್ ವಿಷಯಗಳ ಬಗ್ಗೆ ಒಂದಿಷ್ಟು ಏನಂತಾರೆ ತುಂಬ ಡೌಟ್ಸ್ ಇರಬಾರ್ದು, ಸಂದೇಹಗಳು ಇರಬಾರ್ದು ನಿಮ್ಮ ಮೈಂಡಲ್ಲಿ. ನೀವು ಒಂದು ಸತಿ ಶೂಟಿಂಗ್ ಹೋದರೆ ಬರೀ ಶೂಟಿಂಗ್ ಆಗಬೇಕು ಅಲ್ಲಿ, ಅದು ಬಿಟ್ಟು ಬೇರೆ ಏನೇ ಆಗಬಾರ್ದು. ಇಂಪ್ರೂವೈಸೇಷನ್ ಎಲ್ಲರದಲ್ಲೂ ಇದ್ದೇ ಇರುತ್ತೆ, ಅದು ಇರೋ ಒಂದು ಇದನ್ನೇ. ಬಟ್ ಏನಂತಂದರೆ ಶೂಟಿಂಗ್ ಸ್ಪಾಟ್ನಲ್ಲಿ ಶೂಟಿಂಗ್ ಆಗಬೇಕು, ಅಲ್ಲಿ ಕತೆ ಡಿಸ್ಕಷನ್ಗಳಾಗಬಾರ್ದು. ಇದೇನೋ ಸರಿ ಬರ್ತಾ ಇಲ್ಲ, ಇದನ್ನು ಮಾಡ್ತಾ ಇಲ್ಲ ಅಂತಂದಾಗ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಕೂರೋ ಚಾನ್ಸಸ್ ಇರಬಾರ್ದು. ಆದಷ್ಟು ಅದನ್ನು ನಿಲ್ ಮಾಡಬೇಕು. ಸಿನಿಮಾ ಅಂದಮೇಲೆ ಅನ್ಪ್ರೆಡಿಕ್ಟಬಿಲಿಟಿ ಇದ್ದೇ ಇರುತ್ತೆ, ಅದು ನೋ ಡೌಟ್. ಬಟ್ ಸ್ಟಿಲ್ ನೀವು ಆದಷ್ಟು ಅದನ್ನು ಕಡಿಮೆ ಮಾಡಿಕೊಂಡಷ್ಟು ಶೂಟಿಂಗ್ ತುಂಬ ಈಸಿಯಾಗಿ ಮಾಡ್ತೀರಾ. ಸೊ ಹೀಗಾಗಿ ನಿಮಗೆ ಅಲ್ಲಿ ಆ ಕಥೆನಲ್ಲಿ ಬೇರೆಯವ್ರು ಬಂದು ಮೂಗು ತೋರಿಸೋದಾಗಲಿ, ನಿಮಗೆ ಸಜೆಷನ್ಸ್ ಕೊಡೋದಾಗಲಿ, ಇದು ತಪ್ಪಾಗ್ತಾ ಇದೆ ಅಂತ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಹೇಳೋದಾಗಲಿ ಅದು ಇರಬಾರ್ದು. ಒಬ್ಬ ಡೈರೆಕ್ಟರಾಗಿ ತುಂಬ ಏನಂತಾರೆ ಡೈನಾಮಿಕ್ ಆಗಿರಬೇಕು, ತುಂಬ ಕಾನ್ಫಿಡೆನ್ಸಿಂದ ನಾವು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ಸತಿ ಶೂಟಿಂಗ್ದು ಫಿಕ್ಸ್ ಆಯಿತು ಅಂತಂದರೆ ಅಲ್ಲಿ ಯಾರನ್ನೂ ನೀವು ಇನ್ವಾಲ್ವ್ ಮಾಡದೇ ಇರೋದು, ಶೂಟಿಂಗ್ಗೆ ಡಿಸ್ಟರ್ಬ್ ಆಗದೆ ಥರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಕೊನೆಯದಾಗಿ ಹೇಳಬೇಕು ಅಂತಂದರೆ ಒಬ್ಬ ಡೈರೆಕ್ಟ್ರಾಗಿ ನನಗೆ ಅನಿಸಿದ್ದು ಏನಂತಂದರೆ, ಒಬ್ಬ ಡೈರೆಕ್ಟ್ರಾಗಿ ಕಥೆಯಲ್ಲಿ ಪವರ್ಫುಲ್ ಇರ್ತಾನೆ, ಸ್ಕ್ರೀನ್ ಪ್ಲೇಯಲ್ಲಿ ಚೆನ್ನಾಗಿ ಮಾಡ್ತಾನೆ, ಆ್ಯಕ್ಟಿಂಗ್ ತೆಗ್ಸೋದ್ರಲ್ಲೆಲ್ಲ ಚೆನ್ನಾಗಿ ಮಾಡ್ತಾನೆ. ಬಟ್ ಫೇಲ್ ಆಗೋದು ಎಲ್ಲಿ ಅಂತಂದರೆ ಮ್ಯಾನೇಜ್ಮೆಂಟ್. ನನ್ನ ಪ್ರಕಾರ ನಿರ್ದೇಶನ ಅನ್ನೋದು ಹೆಚ್ಚಿನ ಒಂದು 60-70% ಮ್ಯಾನೇಜ್ಮೆಂಟೇ ಜಾಸ್ತಿ ಇರುತ್ತೆ. ಅಲ್ಲಿ ಎಲ್ಲರೂ ಈಗೋಗಳನ್ನು ನೀವು ನೋಡ್ಕೋತಾ ಇರಬೇಕು. ಅವ್ನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ, ಆ್ಯಕ್ಟರ್ ಯಾಕೆ ಈ ಥರ ವರ್ತಿಸ್ತಾ ಇದ್ದಾನೆ, ಸಿನಿಮಾಟೋಗ್ರಾಫರ್ ಯಾಕೆ ಇದು ಮಾಡ್ತಾ ಇದ್ದಾನೆ, ಅಲ್ಲಿರೋ ಲೈಟ್ ಬಾಯ್ ಕೂಡ ಇದು ಮಾಡ್ತಾರೆ. ಸೊ ನಿಮ್ಮ ಒಂದು ಶೂಟಿಂಗ್ ಎನ್ವೈರ್ಮೆಂಟ್ನ ತುಂಬ ಒಂದು ಹ್ಯಾಪಿ ಮೂಡಲ್ಲಿ ಇಡೋ ಸಾಧ್ಯತೆ ಅಂದರೆ ಶಕ್ತಿ ನಿಮ್ಮ ಹತ್ರ ಇದೆ. ಆ ಒಂದು ಹ್ಯಾಪಿ ಮೂಡನ್ನ ಇಡಬೇಕು. ಯಾಕಂತಂದರೆ ನೀವು ಎಷ್ಟೇ ಚೆನ್ನಾಗಿ ಕತೆ ಮಾಡಿ, ಎಷ್ಟೇ ದೊಡ್ಡ ಏನಂತಾರೆ ಒಂದು ಒಳ್ಳೆ ಐಡಿಯಾ, ಒಂದು ಹೊಸ ಐಡಿಯಾ ಹೇಳೋಕ್ಕೆ ಹೋಗಿ ಪೇಪರ್ ಮೇಲೆ ಚೆನ್ನಾಗಿರುತ್ತೆ, ಬಟ್ ಶೂಟಿಂಗ್ ಸ್ಪಾಟಲ್ಲಿ ಬಂದಾಗ ಅಲ್ಲೇ ಫೇಲ್ ಆಗೋದು. ಎಕ್ಸಿಕ್ಯೂಷನಲ್ಲೇ ಫೇಲ್ ಆಗೋದು ನನ್ನ ಪ್ರಕಾರ. ಅದನ್ನು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಪೇಪರ್ ಮೇಲೆ ಧೋನಿ ಇದ್ದಾನೆ, ಕೊಹ್ಲಿ ಇದ್ದಾನೆ, ಶರ್ಮಾ ಇದ್ದಾನೆ, ಬುಮ್ರಾ ಇದ್ದಾನೆ, ಬಟ್ ಅವರು ಮೈದಾನದಲ್ಲಿ ಬಂದಾಗ, ಗ್ರೌಂಡಲ್ಲಿ ಬಂದಾಗ ಎಲ್ಲರೂ 0 ಹೊಡೆದ್ರೆ ಏನೂ ವರ್ಕ್ ಆಗಲ್ಲ. ಸೊ ಹೀಗಾಗಿ ನೀವು ನಿಮ್ಮ ಸ್ಪಾಟ್ನ ಆದಷ್ಟು ಒಂದು ಒಳ್ಳೆಯ ಗುಡ್ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಶೂಟ್ ಮಾಡಿದ್ರೆ ಅದಿರಬೇಕು. ಇದು ಮಾಡಿದ್ರೆ ಬೇಗ ಶೂಟ್ ಆಗುತ್ತೆ, ಶೂಟ್ ಒಳ್ಳೆ ಒಂದು ಎನ್ವೈರ್ಮೆಂಟಲ್ಲಿ ಆಗುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸು, ಆ ಒಂದು ಏನಂತಾರೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮಗಿರಬೇಕು. ಇವು 5 ಪಾಯಿಂಟ್ಗಳು ನನಗೆ ತುಂಬ ಪಾಯಿಂಟ್ಸ್ಗಳು ಇರ್ತವೆ ನೋ ಡೌಟ್, ಬಟ್ ನನಗೆ ಈ 5 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಅನಿಸಿದ್ದು. ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನಾನು ತುಂಬ ಕಲ್ತಿದ್ದೀನಿ. ನೆಕ್ಸ್ಟು ನಾನು ನನ್ನ ಒಂದು ಕತೆಗಳಿಗೆ ಮುಂದೆ ಮಾಡೋ ಸಿನಿಮಾಗಳಿಗೂ ಅಪ್ಲೈ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.